ಅದು ಕಲ್ಪತರುನಾಡು ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡೋಕೆ ಅಂತ ಇರೋ ಕೆರೆ. ಕಳೆದ 4 ವರ್ಷಗಳಿಂದ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಕೆರೆ ತುಂಬಿ ತುಳುಕ್ತಾ ಇತ್ತು. ಆದರೆ ಕಿಡಿಗೇಡಿಗಳು ಈ ಜೀವ ಸೆಲೆಗೆ ಆಸ್ಪತ್ರೆಯ ವಿಷ ತುಂಬಿದ್ರು. ಈ ಬಗ್ಗೆ ಯಾರೇ ಸುಮ್ಮನಿದ್ರು, ನಿಮ್ಮ ನ್ಯೂಸ್ 18 ಮಾತ್ರ ಸುಮ್ಮನಿರಲಿಲ್ಲ. ಮುಂದೇನಾಯ್ತು ನೀವೇ ನೋಡಿ. ಅಧಿಕಾರಿಗಳನ್ನ ಬಡಿದೆಬ್ಬಿಸಿದ ನ್ಯೂಸ್ 18. ಗಬ್ಬೆದ್ದು ನಾರ್ತಿದ್ದ ಕೆರೆ ಈಗ ಕ್ಲೀನ್. ಹೆಬ್ಬಾಕ ಕೆರೆ ಕಲ್ಪತರುನಾಡು ತುಮಕೂರಿಗೆ ಕುಡಿಯಲು ನೀರು ಒದಗಿಸಲು ಮೀಸಲಾಗಿರೋ 2ನೇ ಹಂತದ ಕೆರೆ. ಇಂತಹ ಕೆರೆಯನ್ನ ಕಿಡಿಗೇಡಿಗಳು ಇನ್ನಿಲ್ಲದಂತೆ ಗಲೀಜು ಮಾಡಿ ಮನಸ್ಸಿಗೆ ಬಂದದ್ದನ್ನ ತಂದು ಎಸೀತಾ ಇದ್ರು. ಆಸ್ಪತ್ರೆ ತ್ಯಾಜ್ಯ, ದನದ ಮಾಂಸದ ತ್ಯಾಜ್ಯ, ಕೋಳಿ ಮಾಂಸದ ತ್ಯಾಜ್ಯವನ್ನ ತಂದು ಕೆರೆ ನೀರಿಗೆ ಸುರಿದಿದ್ರು. ಇದಕ್ಕೆ ಅಧಿಕಾರಿಗಳಾಗ್ಲಿ, ಸ್ಥಳೀಯ ಗ್ರಾಮ ಪಂಚಾಯಿತಿಯಾಗ್ಲಿ, ಶಾಸಕರಾಗ್ಲಿ ಯಾರೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಬರೋಬ್ಬರಿ 200 ಎಕರೆಯ ವಿಶಾಲವಾದ ಕೆರೆ ಇದಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಸುಮಾರು 1 ಕಿಲೋಮೀಟರ್ ದಡೆ ಇದ್ದಿದ್ರಿಂದ ಯಾರು ಎಲ್ಲಿಂದ ಹೇಗೆ ಏನನ್ನ ಎಸೀತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇದರಿಂದ ಗ್ರಾಮಸ್ಥರ ಜೊತೆಗೆ ತುಮಕೂರು ಜನ ಕೂಡ ಆತಂಕಕ್ಕೀಡಾಗಿದ್ರು. ಏರಿ ಮೇಲೆ ಸೆತ್ತ ನೋಡ್ರೆ ಹುಳ ಹಾಕ್ತೇವೆ, ರಾತ್ರಿ ಹೊತ್ತು ಮನುಷ್ಯ ತಿರ್ಗಾಡಕ್ಕಲ್ಲ. ಆ ಕಡೆ ನೋಡಿದ್ರೆ ಎಲ್ಲ ವೇಸ್ಟೇಜ್, ತುಮಕೂರು ನಗರದ ವೇಸ್ಟೇಜ್ ಎಲ್ಲ ಹೆಬ್ಬಾಕದ ಕೆರೆ ದಡ್ಡಲ್ಲಿರುತ್ತೆ. ಯಾರು ಇದ್ರ ಬಗ್ಗೆ ಹೆಬ್ಬಾಕದ ಕೆರೆ ಬಗ್ಗೆ ಗಮನ ಕೊಡಲ್ಲ. ಈಗಿರೋ MLA ಅಂತೂ ಇದ್ದಿದ್ದು ಕೇಳಲೇಬೇಡಿ ನೀವು. ಅವರು ಅವತ್ತು ಗೆದ್ದು ಅದನ್ನು ಪುಣ್ಯಾತ್ಮ ಇವತ್ತವರೆಗೂ ಬಂದಿಲ್ಲ. ಇಲ್ಲಿ ಇದ್ರ ಬಗ್ಗೆ ಯಾರು ಗಮನ ಕೊಡೋ ಜನವೇ ಇಲ್ವಾ? ಇದನ್ನ ನೋಡುತ್ತಾ ಸಂಬಂಧಪಟ್ಟವರು ಸುಮ್ಮನಿದ್ರು, ನಿಮ್ಮ ನ್ಯೂಸ್ 18 ಮಾತ್ರ ಸುಮ್ಮನಿರ್ಲಿಲ್ಲ. ನವೆಂಬರ್ 29ರಂದು ಸ್ಥಳಕ್ಕೆ ತೆರಳಿ ಅಲ್ಲಿನ ಚಿತ್ರಣವನ್ನ ಬಿಚ್ಚಿಟ್ಟಿತ್ತು. ಹೆಬ್ಬಾಕ ಕೆರೆಯ ನೀರು ಕುಡಿಯೋರು ನೀರ್ ಕುಡಿದ್ರೆ ಎಲ್ಲಿ ಏನಾಗುತ್ತೋ ಅಂತ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ದಾರೆ. ಫುಲ್ ಎಲ್ಲ ಲೋಡ್ ಗಟ್ಲೆ ಬಂದ್ಬಿಟ್ಟು ಸುರಿದು ಹೋಗ್ತಾ ಇದಾರೆ. ಅದು ಆ ಕಡೆ ಸೈಡ್ ಎಲ್ಲಾನೆ. ಇನ್ನು ಮುಂದೆ ಏನಾದ್ರೂ ಇವ್ರು ಇದೇ ರೀತಿ ನಡ್ಕೊಂಡ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ಆಗ ಎಚ್ಚರಗೊಂಡ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ರು. ಕೆರೆಯಲ್ಲಿದ್ದ ಟನ್ ಗಟ್ಟಲೆ ಆಸ್ಪತ್ರೆ ತ್ಯಾಜ್ಯ ಮತ್ತು ಗಾರ್ಬೇಜ್ ಕ್ಲಿಯರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಸ್ತೆ ಪಕ್ಕದಲ್ಲಿ ಕೆರೆಗೆ ಯಾವ ವೆಹಿಕಲ್ ಕೂಡ ಹೋಗದ ಹಾಗೆ 1 ಕಿಲೋಮೀಟರ್ ಟ್ರಂಚ್ ಹೊಡೆಸಿದ್ದಾರೆ. ಅಲ್ಲದೆ ಹೆಬ್ಬಾಕ ಗ್ರಾಮ ಪಂಚಾಯಿತಿ FIR ಕೂಡ ದಾಖಲಿಸಿದೆ. ಕೆರೆಯ ಸುತ್ತ 5ರಿಂದ 6 ಕಡೆ ಸೋಲಾರ್ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಜೊತೆಗೆ ಕೆರೆಯ ಪಹರೆಗೆ ರಾತ್ರಿ ಪಾಳಿಯಲ್ಲೂ ಸಿಬ್ಬಂದಿ ನಿಲ್ಲಿಸಲು ನಿರ್ಧರಿಸಿದೆ. ನ್ಯೂಸ್ 18ನಲ್ಲೂ ಸಹ ಸುದ್ದಿ ಮಾಡ್ತಾ ಇರುವ ಹೆಬ್ಬಾಕ ಕೆರೆ ಬಗ್ಗೆ ಇಮಿಡಿಯೇಟ್ಲಿ ಇವಾಗ ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಕಸ ಎಲ್ಲ ಎತ್ತಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಒಂದು 6 ಟ್ರಕ್ ಲೋಡ್ ಕಸ ಎತ್ತಿಸಿದ್ದೀವಿ. ಇದ್ರ ಜೊತೆಗೆ ಒಂದು ಟ್ರೆಂಚು ಸಹ ಓಡಿಸಿದ್ದೀವಿ. ಸೊ ದಟ್ ಏನು ಯಾವುದೇ ವೆಹಿಕಲ್ ರೀಚ್ ಆಗದೆ ಇರೋ ಥರ ಫೆನ್ಸಿಂಗ್ ಸಹ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಲೈಟ್ಸ್ ಅಲಾಂಗ್ ವಿತ್ ಕ್ಯಾಮ್ರಾಸ್, CCTV ಕ್ಯಾಮ್ರಾಸ್, ಸೋಲಾರ್ CCTV ಕ್ಯಾಮ್ರಾಸ್ನ ಸಹ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಪಾಲಿಕೆಯ ಈ ಕಾರ್ಯದಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆರೆಯನ್ನ ಕಲುಷಿತ ಮಾಡುವವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಮನವಿ ಮಾಡಿದ್ರು. ಅಲ್ಲದೆ ನ್ಯೂಸ್ 18 ವರದಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೀರೆಲ್ಲ ಕೊಳೆತು ಮಲಿನವಾಗಿತ್ತು. ಅದನ್ನು ನಾವು ನೋಡಿ ಕೂಡ ಇದು ಮಾಡ್ತಾ ಇದ್ವಿ. ನ್ಯೂಸ್ 18ರವರೆಗೆ ಈ ವರದಿ ನಾವು ಸಲ್ಲಿಸಿದ್ವಿ. ಅವರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಕ್ಕೆ ಅವರು ಈಗ ಎಚ್ಚೆತ್ತುಕೊಂಡು ಈ ಒಂದು ಘನತ್ಯಾಜ್ಯವನ್ನೆಲ್ಲ ತೆಗೆಸಿ ಇದು ಮಾಡೋದ್ರ ಜೊತೆಗೆ ಇದನ್ನು ಅನುಸರಿಸಿ ಮುಂದೂ ಕೂಡ ಈ ರೀತಿ ವೇಸ್ಟೇಜನ್ನು ತಂದು ಅಲ್ಲಿ ಇಲ್ಲಿ ರಸ್ತೆ ಪಕ್ಕದಲ್ಲಿ ಹಾಕೋದನ್ನು ತಡೆಗಟ್ಟಬೇಕು. ಯಾರು ಇದ್ರ ಬಗ್ಗೆ ಹೆಬ್ಬಾಕದ ಕೆರೆ ಬಗ್ಗೆ ಗಮನ ಕೊಡಲ್ಲ. ತುಮಕೂರು ಜನರ ಜೀವ ಜಲಕ್ಕೆ ಎದುರಾಗಿತ್ತು ಮಹಾಕಂಟಕ. ಯಾರು ಇದಕ್ಕೆ ಕೇಳೋರು ದಿಕ್ಕು ದೆಸೆ ಯಾರು ಇಲ್ಲ. ಹೆಬ್ಬಾಕ ಕೆರೆ ಪಕ್ಕದಲ್ಲೇ ಸುರಿತಿದ್ರು ರಾಶಿ ಆಸ್ಪತ್ರೆ ತ್ಯಾಜ್ಯ. ಹೆಬ್ಬಾಕ ಕೆರೆಗೆ ಕಂಟಕ ಎದುರಾಗಿತ್ತು. ಕೆರೆಯ ಪಕ್ಕದಲ್ಲೇ ರಾಶಿ ಆಸ್ಪತ್ರೆ ತ್ಯಾಜ್ಯ ತಂದು ಸುರಿತಿದ್ರು. ಯಾವಾಗ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತು, ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೆರೆ ಪಕ್ಕದಲ್ಲೇ ಇದ್ದಂತಹ ತ್ಯಾಜ್ಯವನ್ನ ಕ್ಲಿಯರ್ ಮಾಡಿಸಿದ್ದಾರೆ. ಜೊತೆಗೆ ಕೆರೆಯ 1 ಕಿಲೋಮೀಟರ್ ದೂರದವರೆಗೂ ಫೆನ್ಸಿಂಗ್ ಮಾಡಿಸಿ 5ರಿಂದ 6 ಕಡೆ ಸೋಲಾರ್ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲು ಪಾಲಿಕೆ ಮುಂದಾಗಿದೆ. ನ್ಯೂಸ್ 18 ವರದಿ ಎಫೆಕ್ಟ್, ಪಾಲಿಕೆ ಆಯುಕ್ತರು ಅಲರ್ಟ್. ನ್ಯೂಸ್ 18ರವರೆಗೆ ಈ ವರದಿ ನಾವು ಸಲ್ಲಿಸಿದ್ವಿ. ಅವರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಕ್ಕೆ ಅವರು ಈಗ ಎಚ್ಚೆತ್ತುಕೊಂಡು ಈ ಒಂದು ಘನತ್ಯಾಜ್ಯವನ್ನೆಲ್ಲ ತೆಗೆಸಿ ಕೆರೆಗೆ ಕಾಯಕಲ್ಪ. ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಹೆಬ್ಬಾಕ ಕೆರೆಯಲ್ಲಿ ಆಸ್ಪತ್ರೆಯ ತ್ಯಾಜ್ಯ ಹಾಗೂ ಬಳಸಿದ ಸಿರಿಂಜ್ಗಳು ಪತ್ತೆಯಾಗಿರೋದ್ರಿಂದ ತುಮಕೂರು ಮಹಾನಗರ ಪಾಲಿಕೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಯಾವ ಆಸ್ಪತ್ರೆಯ ತ್ಯಾಜ್ಯ ಎಂದು ಕಂಡುಹಿಡಿಯುತ್ತಿದೆ. ಪತ್ತೆಯಾಗುವ ಆಸ್ಪತ್ರೆಗೆ ಆಪತ್ತಂತೂ ಕಟ್ಟಿಟ್ಟ ಬುತ್ತಿ. ನ್ಯೂಸ್ 18 ತುಮಕೂರು.